ಇನ್ನು ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ಲೂಟಿ ಪ್ರಕರಣದ ತನಿಖೆ ಚುರುಕಾಗಿದ್ದು ಒಂದು ವಾರದಿಂದ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯನ್ನ ಸಿಎಂ ಯೋಗಿ ಅವರಿಗೆ ತಲುಪಿಸಿದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಯೋಧ್ಯೆ ಬಾಲರಾಮನ 200 ಕೋಟಿ ಕಾಣಿಕೆ ದೇಣಿಗೆ ಹಣ ಲೂಟಿ. ಸಿಎಂ ಯೋಗಿ ಕೈ ಸೇರಿದ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಹುಂಡಿ ಹಣ ಕಾಣಿಕೆ 200 ಕೋಟಿಯಷ್ಟು ದೇಣಿಗೆ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ದೈವ ಸೇವೆ ಮಾಡ್ತಿದ್ದ ಸಿಬ್ಬಂದಿಯೇ ಬಾಲರಾಮನ ಹುಂಡಿಗೆ ಕನ್ನ ಹಾಕಿರುವ ಪ್ರಕರಣ. Hotel Management with AI. Join IIHM, International Institute of Hotel Management. ರಾಮನ ಭಕ್ತರನ್ನ ಕಂಗೆಡುವಂತೆ ಮಾಡಿದೆ. ವಿರೋಧ ಪಕ್ಷಗಳಂತೂ ಬಿಜೆಪಿ ಸರ್ಕಾರದ ವಿರುದ್ಧವೇ ನಿಗಿನಿಗಿ ಕೆಂಡ ಕಾರುತ್ತಿವೆ. ಈ ನಡುವೆ ಕಳೆದೊಂದು ವಾರದಿಂದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಿವೆ ಎನ್ನಲಾಗ್ತಿದೆ. ದೇಗುಲದ ಆಡಳಿತ ಮಂಡಳಿ ಸಿಬ್ಬಂದಿ, ಹುಂಡಿ ಹಣ ಎಣಿಸೋರು, ಬ್ಯಾಂಕ್ ಸಿಬ್ಬಂದಿ ಸೇರಿದಂತೆ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿರುವ ಎಸ್ಐಟಿ 200 ಕೋಟಿ ಗುಳುಮಾಗಿದ್ದು ಎಲ್ಲಿ ಅನ್ನೋ ಸತ್ಯವನ್ನ ಯೋಗಿ ಕಿವಿಗೆ ಹಾಕಿದ್ದಾರೆ. ಇದೆಲ್ಲದರ ನಡುವೆ ರಾಮಲಲ್ಲಾನ್ಗೆ ಅರ್ಪಿಸಲಾಗಿದ್ದ 64 ಕೆಜಿ ಬೆಳ್ಳಿ ನಾಪತ್ತೆಯಾಗಿರುವುದು ಬಯಲಾಗಿದೆ. ಉದ್ಯಮಿಯೊಬ್ಬರು 2025ರಲ್ಲಿ ದೇಣಿಗೆಯಾಗಿ ನೀಡಿದ 3 ಕೆಜಿ ತೂಕದ ಬೆಳ್ಳಿಯ ಹಾರ ಮತ್ತು ಬೆಳ್ಳಿಯ ಚರಣ ಪಾದುಕೆ ಕಾಣೆಯಾಗಿವೆ. 60 ಕೆಜಿ ಗಟ್ಟಿ ಬೆಳ್ಳಿ ಕಣ್ಮರೆಯಾಗಿದೆ. ಹೀಗೆ ಒಂದು ಕಡೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ, ಇನ್ನೊಂದು ಕಡೆ ರಾಜಕೀಯ ವಾಗ್ಯುದ್ಧವೂ ನಡೆಯುತ್ತಿದೆ. ರಾಮನ ಹೆಸರಲ್ಲಿ ಬಿಜೆಪಿಯವರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋರು ಅಂತೇಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಗುಡುಗಿದ್ದಾರೆ. ಈಗ ರಾಮ ಮಂದಿರ ಕಟ್ಟಾದ್ಮೇಲೂ ಕೂಡ ಅಲ್ಲಿಂದ ಕಳ್ಳತನ ಆಗ್ತಾ ಇದೆ. 5,000 ಕೋಟಿಯಷ್ಟು ದುಡ್ಡು ಅಲ್ಲಿಂದ ಪೋಲಾಗಿದೆ ಅನ್ನತಕ್ಕಂತ ರಿಪೋರ್ಟ್ ಬರ್ತಾ ಇದೆ. ಪೂಜಾರಿನೇ ದುಡ್ಡು ಹೊಡಿತಾ ಇದ್ದಾರೆ. ರಾಮ್ ನಾಮ್ ಜಪೋ ಪರಾಯ ಮಾಲ್ ಅಪ್ನಾ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ತನಿಖಾ ವರದಿಯನ್ನ ಜೋಪಾನವಾಗಿ ನೋಡಿಕೊಳ್ಳಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕುಟುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.